ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ತುತ್ತು ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈಗ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸದಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅಮ್ಮನ ಕೈ ತುತ್ತು ಚಾನಲ್ನಲ್ಲಿ ಇವತ್ತೊಂದು ಸ್ಪೆಷಲ್ ರೆಸಿಪಿ, ಸಿಂಪಲ್ ಆಗಿ ಬೂಸ್ಟ್ನಿಂದ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದರಲ್ಲಿ ಬೂಸ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 5 ರೂಪಾಯಿ 4 ಬೂಸ್ಟ್ ಪ್ಯಾಕೆಟ್ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಬೂಸ್ಟ್ ಇದ್ದರೆ 1 ಕಪ್ಗೆ ಆಗುವಷ್ಟು ಬೂಸ್ಟನ್ನು ತೆಗೆದುಕೊಳ್ಳಿ. ಹೀಗೆ ತೆಗೆದುಕೊಂಡ ಬೂಸ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಬೂಸ್ಟ್ ಈ ಥರ ಪೌಡರ್ ಆಗುತ್ತೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು. ಈಗ 1 ಕಪ್ ಸಕ್ಕರೆಯನ್ನು ಒಂದು ಮಿಕ್ಸರ್ ಜಾರಿಗೆ ತಗೊಂಡು ಫೈನ್ ಪೌಡರ್ ತರ ಮಾಡ್ಕೊಳ್ಬೇಕು. ಹೀಗೆ ಸಕ್ಕರೆಯನ್ನು ಪೌಡರ್ ಮಾಡೋದ್ರಿಂದ ನಾವು ಆಮೇಲೆ ಕೇಕ್ ಮಾಡುವಾಗ ಜಲ್ದಿನೇ ಕರಿ ಹೋಗ್ಬಿಡುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಸಕ್ಕರೆ ಪುಡಿಯನ್ನು ಸೋಸ್ಕೊಳ್ಬೇಕು. ಹೀಗೆ ಸಕ್ಕರೆ ಪುಡಿಯನ್ನು ಸೋಸೋದ್ರಿಂದ ಸಕ್ಕರೆ ಸ್ವಲ್ಪ ಎಲ್ಲಾದ್ರೂ ಉಳಿದುಕೊಂಡ್ರು ಅದೆಲ್ಲ ಮೇಲ್ಗೆ ಬಂದ್ಬಿಟ್ಟಿರ್ತದೆ. ಅವಾಗ ನಮ್ಗೆ ಮಿಕ್ಸಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಳ್ಳಿ. 1 ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನು ಹಾಕೊಳ್ಳಿ. ಈಗ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ಹೀಗೆ ಮೈದಾ ಹಿಟ್ಟನ್ನು ಸೋಸೋದ್ರಿಂದ ಮೈದಾ ಹಿಟ್ಟಿನಲ್ಲಿ ಏನಾದ್ರೂ ಡಸ್ಟ್ ಇದ್ರೂ ಅದು ಮೇಲ್ಗೆ ಬಂದ್ಬಿಟ್ಟಿರ್ತದೆ. ಹಾಗೆ ಕೇಕ್ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಈಗ ಅದರಲ್ಲಿ 1 ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನು ಹಾಕೊಳ್ಬೇಕು. ಈಗ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಬೂಸ್ಟ್ ಪೌಡರ್ ಅನ್ನು ಹಾಕೊಳ್ಬೇಕು. ಈಗ 1 ಚಿಟಿಕೆಯಷ್ಟು ಸಾಲ್ಟ್ ಅನ್ನು ಹಾಕೊಳ್ಳಿ. ಹೀಗೆ ಸಾಲ್ಟ್ ಅನ್ನು ಹಾಕೊಳ್ಳೋದ್ರಿಂದ ಸ್ವೀಟ್ನೆಸ್ ಅಡ್ಜಸ್ಟ್ ಆಗಿ ಕೇಕ್ ಅಂತೂ ತುಂಬಾನೇ ಟೇಸ್ಟಿ ಆಗಿಬರುತ್ತೆ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ 1 ಕಪ್ಗೆ ಆಗುವಷ್ಟು ಬಟರನ್ನು ಕರಗಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಬಟರ್ ಇಲ್ಲಪ್ಪ ಅಂದರೆ ಅಡುಗೆ ಮಾಡ್ತೀವಲ್ಲ ಆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಈಗ ಅದರಲ್ಲಿ 3 ಮೊಟ್ಟೆಯನ್ನು ಹೊಡೆದುಕೊಂಡು ಹಾಕ್ಕೊಳ್ಬೇಕು. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ ನಂತರ ಸ್ಟವ್ ಮೇಲೆ ಒಂದು ಸ್ವಲ್ಪ ದಪ್ಪಗಿರೋ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಉಸುಗನ್ನು ಹಾಕ್ಕೊಂಡು ಅದನ್ನು ಸರಿಸಮಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಾದ್ರೆ ಉಸುಗಿನ ಪ್ಲೇಸ್ನಲ್ಲಿ ಸಾಲ್ಟ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಉಸುಗು ಯೂಸ್ ಮಾಡೋದ್ರಿಂದ ಜಲ್ದಿನೇ ಹೀಟ್ ಆಗಿ ಜಲ್ದಿನೇ ಬೇಕಾಗ್ಬಿಡುತ್ತೆ. ಈಗ ಅದರಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ನಿಮ್ ಹತ್ರ ಈ ರೀತಿ ಒಂದು ಸ್ಟ್ಯಾಂಡ್ ಇಲ್ಲಪ್ಪ ಅಂದ್ರೆ ಒಂದು ಪ್ಲೇಟ್ನಾದ್ರೂ ಇಟ್ಬಿಡಿ, ಪರವಾಗಿಲ್ಲ. ಈಗ ಅದ್ರ ಮೇಲೆ ಮುಚ್ಚಳಕ ಮುಚ್ಚಿ 15 ನಿಮಿಷದವರೆಗೆ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಈಗ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಕೇಕ್ ಬ್ಯಾಟರ್, ಅದನ್ನು ಈ ರೀತಿ ಬ್ಲೆಂಡರ್ಲಿಂದ ಬ್ಲೆಂಡ್ ಮಾಡ್ಕೊಳ್ಬೇಕು. ನಿಮ್ ಹತ್ರ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂದ್ರೆ ನೀವು ಮಿಕ್ಸರ್ ಜಾರ್ಗೆ ಹಾಕಿ ಆದ್ರೂ ಹೈ ಸ್ಪೀಡ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು. ನನ್ನ ಹತ್ರ ಹ್ಯಾಂಡ್ ಬ್ಲೆಂಡರ್ ಇತ್ತು, ಅದಕ್ಕಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರೋ ಕೇಕ್ ಬ್ಯಾಟರ್ ಅನ್ನು ಒಂದು ಕೇಕ್ ಮೋಲ್ಡ್ ತಗೊಂಡು ಅದರಲ್ಲಿ ಹಾಕ್ಕೊಳ್ಬೇಕು. ಈಗ ಈ ಮೌಲ್ಡ್ ಅನ್ನು ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿ. ಹೀಗೆ ಟ್ಯಾಪ್ ಮಾಡೋದ್ರಿಂದ ಕೇಕ್ ಬ್ಯಾಟರ್ನಲ್ಲಿ ಯಾವುದಾದ್ರೂ ಬಬಲ್ಸ್ ಇದ್ರೂ ಹೋಗಿ ಕೇಕ್ ಪರ್ಫೆಕ್ಟ್ ಆಗಿ ಬೇಕಾಗ್ಬಿಡುತ್ತೆ. ಅದಕ್ಕಂತ ಹೇಳಿ ಟ್ಯಾಪ್ ಮಾಡೋದು. ಈಗ ನಾವು ಮೊದಲಿಗೆ ಪ್ರೀ ಹೀಟ್ ಮಾಡ್ಕೊಂಡಿಟ್ಟಿದ್ವಲ್ಲ ಅದರ ಮುಚ್ಚಳಕ ತೆಗೆದು ಅದರಲ್ಲಿ ಕೇಕ್ ಬ್ಯಾಟರ್ ಇರೋ ಮೋಲ್ಡನ್ನು ಟ್ರಾನ್ಸ್ಫರ್ ಮಾಡಿ ಮತ್ತೆ ಅದರ ಮೇಲೆ ಮುಚ್ಚಳಕ ಮುಚ್ಚಿ 30 ಮಿನಿಟ್ಸ್ ವರೆಗೂ ಸ್ಟವ್ ಅನ್ನು ಲೋ ಫ್ಲೇಮ್ ನಲ್ಲಿ ಇಟ್ಟು ಕೇಕ್ ಅನ್ನು ಬೇಕ್ ಮಾಡ್ಕೊಳ್ಬೇಕು. 30 ನಿಮಿಷದ ನಂತರ ಮುಚ್ಚಳಕ ತೆಗೆದು ಆ ಕೇಕ್ ನಲ್ಲಿ ಒಂದು ಟೂತ್ ಪಿಕ್ ಹೀಗೆ ಚುಚ್ಚಿ ನೋಡಿದ್ರೆ ಟೂತ್ ಪಿಕ್ ಕೇಕ್ ಇಲ್ಲಿ ಅಂಟ್ಕೊಂಡಿಲ್ಲಪ್ಪ ಅಂದ್ರೆ ಕೇಕ್ ಪರ್ಫೆಕ್ಟ್ ಆಗಿ ಬೇಕ್ ಆದ ಹಾಗೆ. ಈಗ ಸ್ಟವ್ ಅನ್ನು ಆಫ್ ಮಾಡಿ ಆ ಕೇಕ್ ಮೋಲ್ಡ್ ಅನ್ನು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಕೇಕ್ ಅನ್ನು ಕೇಕ್ ಮೋಲ್ಡ್ ಹೊರಗಡೆ ತೆಗೆದುಕೊಂಡು ಬಿಡಬೇಕು. ಇಷ್ಟೇ, ಎಷ್ಟೋ ಸಿಂಪಲ್ ಆಗಿ ಬೂಸ್ಟ್ ನಿಂದ ಈ ತರ ಕೇಕ್ ರೆಡಿ ಆಯ್ತು. ಏನು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟವಾಯ್ತಾ? ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.